ಎಲ್ಲರಿಗೂ ನಮಸ್ಕಾರ. ಸಿರಿ ಕನ್ನಡದ ಎಲ್ಲ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ಸಿನಿಮಾ ಬಂಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಐಶ್ವರ್ಯ. ಮಂಗಲಂ ಜಯ ಮಂಗಲಂ ಆದಿಲಕ್ಷ್ಮಿ ಮಂಗಲಂ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಬ್ಬದ ಪ್ರಯುಕ್ತ ನಮ್ಮ ಜೊತೆ ಓಂ ಶಿವಂ ಚಿತ್ರತಂಡ ಇದೆ. ಒಂದು ನಿರೀಕ್ಷೆಯುಳ್ಳ ಸಿನಿಮಾ ಅಂತಾನೆ ಹೇಳ್ಬೋದು. ಕನ್ನಡಿಗರ ಮನೆ ಮಾತಾಗುವಂತಹ ಸಿನಿಮಾ. ಮತ್ಯಾಕ್ ತಡ, ಅವ್ರ ಜೊತೆನೆ ಮಾತಾಡ್ತಾ ಹಬ್ಬವನ್ನ ಆಚರಣೆ ಮಾಡೋಣ ಬನ್ನಿ. ಸೊ ಇಬ್ಬರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ಹೇಗಿದ್ದೀರಾ? ಸೂಪರಾ ಸರ್, ನೀವು ಚೆನ್ನಾಗಿದ್ದೀರಾ? ಓಕೆ. ಸೊ ನಮ್ಮ ಓಂ ಶಿವಂ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ, ಪೋಸ್ಟರ್ ನೋಡಿದ್ರೆ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ರಗಡ್ ಲುಕ್ಕಲ್ಲಿದೆ. ಆ್ಯಂಡ್ ಇನ್ನೊಂದು ಪೋಸ್ಟರ್ ನೋಡಿದ್ರೆ ಸೀನರಿ ಕೂಡ ಇದೆ. ಸೊ ನಮಗೆ ಕನ್ಫ್ಯೂಸ್ ಆಗ್ತಿದೆ, ಒಂದು ಕ್ವೆಶನ್ ಮಾರ್ಕ್ ಇದೆ. ಸೊ ಸಿನಿಮಾದಲ್ಲಿ ರೌಡಿಸಮ್ಸ್ ಅಂತ ಜಾಸ್ತಿ ತೊಗೊಳೋದಾ, ಇಲ್ಲ ಅಂತ ಅಂದರೆ ಲವರ್ ಬಾಯ್ ಆಗಿ ಜಾಸ್ತಿ ನೋಡೋದಾ, ಯಾವ ಥರ ಇರುತ್ತೆ ಸಿನಿಮಾ? ಎರಡೂ ಆಲ್ಮೋಸ್ಟ್ ಈಕ್ವಲ್ ಆಗೇ ಇದೆ. ಸ್ವಲ್ಪ ಆ್ಯಕ್ಷನ್ ಸ್ವಲ್ಪ ಜಾಸ್ತಿನೇ ಇದೆ. ಆಲ್ಮೋಸ್ಟ್ 4 ಫೈಟ್ಸ್ ಇದೆ ಸಿನಿಮಾಲಿ. ಆ್ಯಂಡ್ ಲವರ್ ಬಾಯ್ ಕ್ಯಾರೆಕ್ಟರ್ ಸ್ವಲ್ಪ ಕಡಿಮೆನೇ. ಎಲ್ಲ ಈಕ್ವಲ್ ಆಗಿದೆ ಮ್ಯಾಮ್. ಇವಾಗ ನಿಮ್ಮ ಜೊತೆ ಮಾತಾಡ್ತಿದ್ರೆ ಸಿಕ್ಕಾಪಟ್ಟೆ ಮೃದು ಸ್ವಭಾವ ಅಂತ ಅನ್ನಿಸ್ತಿದೆ. ಸೊ ನಿಮ್ಮ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಕೂಡ ಹಾಗೆ ಇದೆಯಾ ಏನು? ಇಲ್ಲ ಆ ಥರ ಇಲ್ಲ. ಸಿನಿಮಾಗೆ ನೋಡಿದ್ರೆ ನನಗೆ ಅನ್ಸುತ್ತೆ ಇದು ನಾನೇ ಮಾಡಿರೋದು ಅಂತ. ಓಕೆ. ಸೊ ಮೊದಲನೆಯ ಪ್ರಯತ್ನ, ಮೊದಲನೆಯ ಹೆಜ್ಜೆ. ಸೊ ನಿಮ್ಮ ಒಂದು ಪ್ರಿಪ್ರೇಷನ್ಸ್ ಹೇಗಿತ್ತು ಮ್ಯಾಮ್? ಪ್ರಿಪ್ರೇಷನ್ ಅಂತ ಬಂದರೆ ಸ್ಟೋರಿ ಎಲ್ಲ ಓಕೆ ಆದಮೇಲೆ ಆಲ್ಮೋಸ್ಟ್ 1 ಇಯರ್ ಬಿಟ್ಟಿಲ್ಲ ಡೈರೆಕ್ಟ್ರು. ಡ್ಯಾನ್ಸ್ ಕ್ಲಾಸ್ ಎಲ್ಲ ಕ್ಲಾಸ್ ಏನೇನು ಇರುತ್ತೋ ಆ್ಯಕ್ಟಿಂಗಿಂದ ಹಿಡ್ದೆಲ್ಲನೂ ಪಾಪ ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ಪ್ರಾಕ್ಟೀಸ್ ಅಂತ ಮಾಡಿಸಿ ಅದಾದಮೇಲೆ ಅವ್ರು ಸೆಟ್ಟಿಗೆ ಕರ್ಕೊಂಡು ಹೋಗಿದ್ದು. ನಂಗೆ ಆಲ್ಮೋಸ್ಟ್ 2 ಮಂತ್ಸ್ 3 ಮಂತ್ಸ್ ಅಂತ ಹೇಳಿದರು, ಆದರೆ ಅದಾಗಿಲ್ಲ. ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ತೊಗೊಂಡು ಒಂದು ಪ್ರಾಪರ್ ಪ್ಲ್ಯಾನಿಂಗಿಂದ ಹೋಗಿದ್ದು. ಸೊ ವಿತಿನ್ 3 to 4 months ನೀವೆಲ್ಲ ಕಲ್ತಿದ್ರಿ ಹಾಗಾದರೆ? ಆಲ್ಮೋಸ್ಟ್ ಸ್ವಲ್ಪ ಕಲ್ತಿದ್ದೆ, ಆದರೆ ಅವರು ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಡೈರೆಕ್ಟ್ರಿಗೆ. ಅದಾದಮೇಲೆ ಇನ್ನೂ ಸ್ವಲ್ಪ ಇರಲಿ ಸರ್ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹಾಕ್ಕೊಂಡು. ನಿಮಗೆ ಯಾವ್ದು ತುಂಬ ಕಷ್ಟ ಅನ್ನಿಸ್ತು? ಬಿಕಾಸ್ ಫೈಟ್ಸ್ ಇದೆ ಅಂತ ಹೇಳಿದ್ರಿ, ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ಇದೆ, ಆ್ಯಂಡ್ ತಾಯಿ ಮತ್ತು ಮಗನ ಒಂದು ವಾತ್ಸಲ್ಯ ಕೂಡ ಇದೆ. ಸೊ ಇದರಲ್ಲಿ ನಿಮಗೆ ತುಂಬ ಕಷ್ಟ ಅನಿಸುತ್ತೋ ಯಾವುದು? ಯಾವುದಿಲ್ಲ ಮ್ಯಾಮ್, ಎಲ್ಲ ಓಕೆ ಮಾಡಿದೆ. ಯಾಕಂದ್ರೆ ಟ್ರೈನಿಂಗ್ ತೊಗೊಂಡಿದ್ದೆ ಅಲ್ವಾ, ಆದ್ದರಿಂದ ನಂಗೆ ಸ್ವಲ್ಪ ಈಸಿ ಆಯಿತು. ಸೊ ಹಾಗೆ ಕೇಳ್ಪಡ್ತೀನಿ, ದುಬೈಯಲ್ಲಿ ಸ್ಟಡೀಸ್ ಮಾಡ್ತಿದ್ರಿ ಅಂತ. ಸೊ ಅಲ್ಲಿ ಸ್ಟಡೀಸ್ ಮಾಡಿಕೊಂಡೇ ಈ ಒಂದು ಸಿನಿಮಾ ಸೈಮಲ್ಟೇನಿಯಸ್ ಆಗಿ ಮಾಡಿದ್ರೆ ಹೇಗೆ? ಸೊ 1 ಇಯರ್ ನಂದು BBA ಮಾಡ್ತಿದ್ದೆ ದುಬೈಯಲ್ಲಿ. BBA ಕಂಪ್ಲೀಟ್ ಆಗಿ ವೆಕೇಷನ್ ಬಂದಿದ್ದೆ. ವೆಕೇಷನ್ ಬಂದಾಗ ಆಗ ಪರಿಚಯ ಆಗಿದ್ದು ಅಲ್ವಿನ್ ಸರ್, ಡ್ಯಾಡಿ ಫ್ರೆಂಡ್ ಅಲ್ವಿನ್ ಸರು. ಅವ್ರು ಪರಿಚಯ ಆಗಿ ಅವ್ರೇನೋ ಡಿಸ್ಕಷನ್ ಮಾಡ್ತಾಯಿದ್ರು. ಆಮೇಲೆ ಒಂದಿನ ಬೈಲಿ ಅಂತ ಕರೆದು ಹಿಂಗೆ ಮಾತಾಡ್ತಾಯಿದ್ರು. ಸಿನಿಮಾ ಅಂತೆಲ್ಲ ಏನು ಹೇಳಿಲ್ಲ, ನಾರ್ಮಲಾಗಿ ಮಾತಾಡ್ತಾಯಿದ್ದು. ನೋಡ್ತಾ ಹಿಂಗೆ ಸಿನಿಮಾ ಮಾಡಬೇಕಂತ ಇದೀವಿ ಅದು ಇದು ಅಂತ ಹೇಳಿದ್ರು. ಹೌದಾ ಸರ್, ಆಯಿತು ಅಂತ ಹೇಳಿದೆ. ಆಮೇಲೆ ಡ್ಯಾಡಿ ಹೇಳಿದ್ರು, ನೋಡಿ ಸರ್, ಅವನೇನೋ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡಿಸಿ ಸರ್, ಇಲ್ಲಾಂದರೆ ಬೇಡ. ಸುಮ್ಮನೆ ದುಡ್ಡು ಹಾಕಿ ಇದಾಗೋದೆಲ್ಲ ಬೇಡ. ಅವನೇನಾದ್ರು ಮಾಡ್ತೀನಿ ಅಂದರೆ ನೀವು ಜವಾಬ್ದಾರಿ ತೊಗೊಂಡು ಮಾಡಿಸ್ತೀನಿ ಅಂದರೆ ಮಾಡಿಸಿ ಸರ್ ಅಂತ. ಅದಾದಮೇಲೆ ಒಂದು ವಾರ ಆಲ್ಮೋಸ್ಟ್ ಮಾತಾಡಿ ಆಮೇಲೆ ಬಂದಿತ್ತು. ಓಕೆ. ಇನ್ನೊಂದು ಕ್ವೆಶನ್ ಮಾರ್ಕ್ ಏನಪ್ಪ ಅಂದರೆ, ನಿಮ್ಮ ತಂದೆಯವರೇ ನಿರ್ಮಾಪಕ ಆಗಿರೋದ್ರಿಂದ ಸಂಭಾವನೆ ಬಗ್ಗೆ ಮಾತಾಡೋದಾದರೆ ನಿಮಗೆ ಕೊಟ್ಟಿದ್ದಾರಾ ಇಲ್ವಾ? ನನ್ನ ಫ್ಲೈಟ್ ಚಾರ್ಜ್ ಎಲ್ಲ ಹಾಕಿದಾರಲ್ವಾ, ಅದೇ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಪೇಮೆಂಟ್ ಕೊಡೋದಕ್ಕಿಂತ ಪಾಪ ನನಗೆ, ಯಾಕಂದರೆ ಈಗ ಸುದೀಪ್ ಸರ್ದು, ST ಸರ್ದು, ವರ್ಧನ್ ಸರ್ದು ಆರ್ಟಿಸ್ಟ್ ಎಲ್ಲ ನಂಗೆ ಡೇಟ್ ಸಿಗದೆ ಇರಬೇಕಾದ್ರೆ ಅವ್ರ ಡೇಟಿಗೆ ನಾನು ಮ್ಯಾನೇಜ್ ಮಾಡ್ಕೋಬೇಕು. ಆವಾಗ ಇವ್ ಸರ್ ಫೋನ್ ಮಾಡಿ, ಸರ್ ಅವತ್ತು ಫ್ರೀ ಇದ್ದೀನಿ ಅಂದರೆ ಅದು 3 days ಇರಲಿ 2 days ಇರಲಿ, ಯಾಕಂದರೆ ಫ್ಲೈಟ್ ಫೇರ್ಸ್ ವೇರಿ ಆಗ್ತಾನೆ ಇರುತ್ತೆ. ಅವತ್ತು ನೆಕ್ಸ್ಟ್ ಇದ್ರೂ ಬರಲೇಬೇಕು. ಅದಕ್ಕೋಸ್ಕರ ಫ್ಲೈಟ್ದೇ ನಂದು ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ನಿಮ್ಗೆ ಇದೊಂದು ಎಕ್ಸ್ಪೀರಿಯನ್ಸ್ ತೊಗೊಂಡಿರೋದೇ ಒಂದು ದೊಡ್ಡ ಸಂಭಾವನೆ ಅಂತ ಹೇಳ್ಬೋದಾಗಾದ್ರೆ. ಸೊ ಇನ್ನು ನಮ್ಮ ಜೊತೆ ಕಾಕ್ರೋಚ್ ಅವ್ರು ಕೂಡ ಇದ್ದಾರೆ. ಹೇಗಿದ್ದೀರಾ? ಹೇಗೆ ಅನಿಸ್ತಿದೆ ನಿಮಗೆ ಸಿನಿಮಾದಲ್ಲಿ, ನಮ್ಮ ಓಂ ಶಿವಂ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿರೋದಕ್ಕೆ ಹೇಗೆ ಅನಿಸ್ತದೆ? ಖುಷಿ ಇದೆ ಮೇಡಮ್, ಯಾವಾಗಲೂ ಖುಷಿ ಇದೆ. ಸಿನಿಮಾಗಳಲ್ಲಿ ಪಾತ್ರ ಸಿಗೋದೇ ತುಂಬಾ ಕಷ್ಟ. ಯಾಕಂದ್ರೆ ಒಂದು ಕಾಲದಲ್ಲಿ ಬಾಗ್ಲಲ್ಲಿ ನಿಂತು ಕಾದಿದೀವಿ, ಒಂದು ಪಾತ್ರ ಸಿಗ್ಬಾರ್ದು, ಹಿಂದೆ ನಿಂತ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಗ್ಬಾರ್ದು ಅಂತ. ಅಂಥದ್ರಲ್ಲಿ ಮೇನ್ ಸ್ಟ್ರೀಮ್ ತಂದು ನಿಲ್ಸಿ ಕತೆ ಬರೆಯುವಾಗಲೇ ನಮ್ಮ ಹೆಸರನ್ನ ಬರೀತಾರೆ ಅಂದಾಗ ಡೈರೆಕ್ಟರ್, ಅದಕ್ಕಿಂತ ಖುಷಿ ಏನಿದೆ. ಕರೆಕ್ಟ್. ನೀವು ಫೋಟೋಸ್ ಕೂಡ ತೋರಿಸ್ತಾ ಇದ್ರಿ, ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿ ಒಂದೇ ಒಂದು ಮಾತಲ್ಲಿ ಏನಾದರೂ ಹೇಳೋದಾದ್ರೆ? ಒಂದೇ ಮಾತು ಹೇಳಿದ್ರೆ, ಆಗ ಬಣ್ಣ ಕೈಗಂಟಿತ್ತು, ಜೀವನ ಕಷ್ಟದಲ್ಲಿತ್ತು. ಈಗ ಬಣ್ಣ ಮುಖ ಗಂಟಿದೆ, ಜೀವನ ಖುಷಿಯಾಗಿದೆ. ಇನ್ನು ಲುಕ್, ಓಂ ಶಿವಂ ಚಿತ್ರದ ಲುಕ್ ಅನ್ನ ನೋಡೋದಾದ್ರೆ ಫುಲ್ ರಗ್ಗಡ್ಡಾಗಿದೆ ನೋಡಿದ್ರೆ. ಓ ಮೈ ಗಾಡ್, ಹಿಂಗ ಅನ್ಸುತ್ತೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೆಲ್ಲ ಡೈರೆಕ್ಟರ್ಗಳ ಪರ್ಸ್ಪೆಕ್ಟಿವ್, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಆ ಪಾಪ ರಾತ್ರಿ ಬೆಳಗ್ಗೆ ಅವ್ರು ಕೂತು ಯೋಚನೆ ಮಾಡಿ ಅವ್ರು ಡಿಸೈನ್ ಮಾಡಿರೋದು. ಅವ್ರು ಹೇಳಿದ್ದನ್ನ ನಾನು ಮಾಡಿದ್ದೀನಿ ಅಷ್ಟೇ, ನಂದೇನಿಲ್ಲ. ಅದೇ ಸೇಮ್ ಮುಖ, ಅದೇ ಕಣ್ಣು ಮೂಗು ಹೊತ್ಕೊಂಡು ಹೋಗ್ತೀನಿ.
ಇನ್ ಮಿಕ್ಕಿದ್ ಏನ್ ಬೇಕೋ ಅಲಂಕಾರಗಳು ಅವ್ರು ಮಾಡ್ತಾರೆ. ನಾವು ಒಂದು ಮಣ್ಣಿನ ಮುದ್ದೆ ತರ ಅವ್ರಿಗೆ ಏನ್ ಬೇಕೋ ಹಂಗ ಅಲಂಕಾರ ಮಾಡ್ಕೊತಾರೆ. ಇವ್ರು ಅದ್ಭುತವಾಗಿ ಮಾಡಿದ್ದಾರೆ. ನನಗೂ ಖುಷಿ ಇದೆ ನೋಡೋದು, ತುಂಬಾ ಖುಷಿ ಹೌದು ಆಯ್ತು. ಹೌದು. ಅದೆಲ್ಲ ನಮ್ಮ ಡೈರೆಕ್ಟರ್ ಆಲ್ವಿನ್ ಸರ್ ಸೇರಿ. ಇನ್ನು ಜೀರ್ಜಿಂಬೆ ಅನ್ನುವಂತಹ ಹೆಸರಿದೆ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ಗೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ಯಾವ ಜೀರ್ಜಿಂಬೆ ಯಾವತ್ ಯಾರು ರಾಮ ಕೃಷ್ಣ ಅವ್ರ ಶ್ಯಾಮ್ ಅಂತ ಯಾರೇ ಸಿಗ್ತಾರ ಹಂಗೆ ಅದೆಲ್ಲ ಹುಡುಕ್ತಾರೋ ಗೊತ್ತಿಲ್ಲ, ನಮ್ಗೆ ಹುಡುಕ್ತಾರೆ. ಓಕೆ, ಜೀರ್ಜಿಂಬೆ ಅರ್ಥ ಅದು ಜೀರ್ಜಿಂಬೆ, ಅದೊಂದು ಕಲ್ಲರ್ದು ಹುಳ ಬರುತ್ತಲ್ಲ ಮ್ಯಾಮ್, ಅದೊಂದು ಚಿಕ್ಕದು ಹುಳ ಜಿರಳೆ ತರ ಇರುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ ಕಲರ್. ಇನ್ನು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಜೀರ್ಜಿಂಬೆ ಡಿಫ್ರೆಂಟ್ ಆಗಿದೆ ಹೆಸರು ಅಂತ ಹೇಳಿದ್ವಿ. ಕ್ಯಾರೆಕ್ಟರ್ ಕೂಡ ಅದೇ ರೀತಿಯಾಗಿ ಡಿಫ್ರೆಂಟ್ ಆಗಿದ್ಯಾ ನೀವು ಇದುವರೆಗೂ ಮಾಡಿರುವಂತಹ ಪಾತ್ರಕ್ಕೆ ಕಂಪೇರ್ ಮಾಡ್ಕೊಂಡ್ರೆ? ಇಲ್ಲ ಮೇಡಮ್, ನಾನು ಯಾವ್ದು ಪಾತ್ರಗಳಿಗೆ ಕಂಪೇರ್ ಮಾಡಲ್ಲ. ಅದೇ ಬೇರೆ ಇದೇ ಬೇರೆ, ಓ ಅಲ್ಲಗ್ ಏ ಅಲ್ಲಗ್, ಅದಕ್ಕೆ ತಕ್ಕಂಗ ಆ ಕೆಲಸ ಇದಕ್ಕೆ ತಕ್ಕಂಗ ಈ ಕೆಲಸ. ಇದರಲ್ಲಿ ಸರ್ ಏನ್ ಹೇಳಿದ್ದಾರೆ, ಡೈರೆಕ್ಟ್ ಸರ್ ಹಂಗ್ ಮಾಡಿದ್ರಿ, ಚೆನ್ನಾಗಿ ತುಂಬಾ ಚೆನ್ನಾಗಿದೆ. ಅದು ಚೆನ್ನಾಗಿದ್ರೇನೆ ಮಾಡೋದಲ್ವಾ, ಚೆನ್ನಾಗಿ ಆಗ್ಬಾರ್ದು ಅಂತ ಯಾವ್ದು ಕೆಲಸ ಮಾಡೋದಿಲ್ಲ. ಸೊ ತುಂಬಾ ಕಷ್ಟ ಬಿದ್ದು ಇಷ್ಟ ಬಿದ್ದು ಯಾವ ಕೆಲಸ ಮಾಡ್ತೀನಿ, ಅದು ತುಂಬಾ ಚೆನ್ನಾಗಿ ಆಗ್ಬೇಕು ಅನ್ನೋದೇ ನನ್ನ ಪ್ರಯತ್ನ. ಹಂಗಾಗಿಲ್ಲ ಅಂದ್ರೆ ಡೈರೆಕ್ಟರ್ಗಳು ಬಿಡಲ್ಲ, ಅವ್ರು ಬಿಡಲ್ಲ. ಸೊ ಚೆನ್ನಾಗಾಗಿದೆ. ಇನ್ನು ಸೆಟ್ ನಲ್ಲಿ ಯಾವ್ದಾದ್ರು ಒಂದು ನಿಮಗೆ ತುಂಬಾ ಮೆಮೊರಿ ಆಗಿ ಉಳ್ಕೊಂತು ಓಂ ಶಿವಂ ಸೆಟ್ ನಲ್ಲಿ ಅನ್ನೋದಾದ್ರೆ ಅದೇನು? ಯಾವಾಗಲೂ ನೆನ್ಸ್ಕೊಳ್ಳೋದು, ಒಂದು 4-5 ಸಾವಿರ ಜನ ಇರ್ಬೋದು, ಮೇ ಬಿ ಮಂಡ್ಯ. ಒಂದ್ ಚಿಕ್ಕ ಅಂಡರ್ವೇರ್ ಹಾಕಿ ನಡೆಸಿದಾರೆ ರೋಡ್ ಫುಲ್. 4-5 ಸಾವಿರದ ಮೇಲಿದ್ರು ಜನ, ಅದು ಯಾವಾಗಲೂ ನೆನಪಲ್ಲಿ ಇರುತ್ತೆ. ಇನ್ನು ಜನರು ಹೇಗ್ ತಗೊಳ್ತಾರೆ ಅಂತ ನಿಮ್ಮ ನಿರೀಕ್ಷೆ? ಮ್ಯಾಮ್ ಅದೆಲ್ಲ ಅವರು ಬಿಟ್ಟಿದ್ರು ಮ್ಯಾಮ್. ನಾವು ಈಗ ನಮ್ ಪ್ರಯತ್ನ ಮಾಡಿದ್ವಿ, ನಮ್ದೊಂದು ಕನ್ಸು, ನಮ್ ಪ್ರಯತ್ನ ಅವ್ರ ಮುಂದೆ ಇಟ್ಟಿದೀವಿ. ಅವ್ರು ಅದನ್ನ ಹೇಗ್ ತಗೊಂಡು ಆಶೀರ್ವಾದ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ರು, ಅದು ಅವ್ರಿಗೆ ಇಷ್ಟ ಆಗಬೇಕು. ರಿಸಲ್ಟ್ ಅವ್ರದೇ, ಎಕ್ಸಾಮ್ ಬರ್ತಿದೀವಿ. ಸೊ ವೆಲ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರು ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಕಾಕ್ರೋಚ್ ಸುದಿ ಹಾಗೂ ಭಾರ್ಗವ್ ಅವ್ರ ಜೊತೆ ಮಾತನಾಡಿದ್ವಿ. ಒಂದು ಚಿಕ್ಕ ವಿರಾಮದ ನಂತರ ಸಿನಿಮಾ ಬಂಡಿ ಕಾರ್ಯಕ್ರಮ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಬಂಡಿ. ಇದೀಗ ನಮ್ಮ ಜೊತೆ ಓಂ ಶಿವಂ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಆಲ್ವಿನ್ ಹಾಗೂ ವರ್ಧನ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸೊ ಇಬ್ಬರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಓಂ ಶಿವಂ ಅಂತ ಹೆಸರಿದೆ. ಸೊ ಎಲ್ಲೋ ಒಂದು ಕಡೆ ಜನಕ್ಕೆ ಡಿವೋಷನಲ್ ಮೂವಿ ಇರಬಹುದಾ ಅಂತ ಒಂದು ಕ್ವೆಶನ್ ಮಾರ್ಕ್ ಬರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಓಂ ಶಿವಂ ಆ ಒಂದು ಸಾಂಗ್, ಇಡೀ ಒಂದು ಸಾಂಗ್ ಸಂಸ್ಕೃತದಲ್ಲಿದೆ, ಅದು ಡಿವೋಷನಲ್ ಆಗೂ ಇದೆ ಆ ಸಾಂಗ್. ಮತ್ತೆ ಕಮರ್ಷಿಯಲಿ ಎಲಿಮೆಂಟ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಶಿವನ್ ಪಾತ್ರ, ಆ ಪಾತ್ರದ ಜೊತೆಗೆ ಹೀರೋ ಪಾತ್ರನ ತರ್ಜುಮೆ ಮಾಡ್ಕೊಂಡು ಪ್ಲೇ ಮಾಡಿರುವಂತ ಶಿವ. ನಾವು ಉದಾಹರಣೆಗೆ ಶಿವನ್ಗೆ ತುಂಬಾ ಸಿಟ್ಟು ಬಂದಾಗ ಹೆಂಗೆ ನೃತ್ಯ ಮಾಡ್ತಾರೆ ಅಥವಾ ಆ ಕೋಪನ ಬೇರೆ ರೀತಿಯಲ್ಲಿ ಹೆಂಗೆ ಹೊರಗಡೆ ಆಗ್ತಾರೆ, ಅದೇ ರೀತಿಯಲ್ಲಿ ನಮ್ಮ ಸಿನಿಮಾದಲ್ಲೂ ಅಷ್ಟೇ ನಾಯಕನಟ ತುಂಬಾ ಸಿಟ್ಟು ಬಂದಾಗ ಅಥವಾ ತಾಳ್ಮೆ ಕಳ್ಕೊಂಡಾಗ ಏನೆಲ್ಲ ಮಾಡ್ತಾನೆ, ಅದು ಪ್ರೀತಿ ವಿಶ್ವಾಸದಿಂದ ಸ್ನೇಹದಿಂದ ಇದ್ದಾಗ ಹೇಗೆಲ್ಲ ಇರ್ತಾನೆ ಅನ್ನೋದನ್ನ ಪ್ಲೇ ಮಾಡ್ತಾರೆ. ಇನ್ನು ಹಾಡುಗಳಂತ ತಗೊಂಡ್ರೆ ಸಂಗೀತ ನಿರ್ದೇಶಕರಾಗಿ ವಿಜಯ್ ಯಾಡ್ಲೆ ಅವ್ರು ಮಾಡಿದ್ದಾರೆ. ಸೊ ಎಷ್ಟು ಹಾಡುಗಳಿದೆ ನಿಮ್ಮ ಸಿನಿಮಾದಲ್ಲಿ? 4 ಸಾಂಗ್ ಇದೆ. ವಿಜಯ್ ಯಾಡ್ಲೆ ಅವರು ಬೇಸಿಕಲಿ ಚೆನ್ನೈ ಅವರು ತುಂಬಾ ಅದ್ಭುತವಾಗಿ 4 ಟ್ಯೂನ್ಗಳನ್ನ ಕೊಟ್ಟಿದ್ದಾರೆ. ಕವಿರಾಜ್ ಆಗಿರ್ಬೋದು, ನಮ್ಮ ಗೌಸ್ಪಿ ಸರ್ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್, ಶ್ರೀರಾಮ್ ತಪಸ್ವಿ ಅವರು 4 ಅದ್ಭುತವಾದ ಲಿರಿಕ್ಸ್ಗಳನ್ನ ಕೊಟ್ಟಿದ್ದಾರೆ. ನಾಗೇಶ್ ಅಂತ ಕೊರಿಯೋಗ್ರಾಫರ್, ಸೋಲೋ ಕಾರ್, ಅವರೇ 4 ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ನಾವು ಹೇಳಿದ್ವಿ, ಟೈಟಲ್ ಬಗ್ಗೆ ಮಾತಾಡಿದ್ವಿ. ಲುಕ್ ಅಂತ ತಗೊಂಡ್ರೆ ರಗಡ್ ಆಗೇ ಇದೆ ಎಲ್ಲ ಲುಕ್ಗಳು. ಆ ತರ್ಜುಮೆ ಮಾಡ್ಕೊಂಡೇ ಹೋಗಿದ್ರು. ಪ್ರೀತಿ ಪ್ರೇಮ ಅದ್ ಮಧ್ಯದಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಹೆಂಗ್ ಆಗತ್ತೆ ಲೈಫಲ್ಲಿ ಬದಲಾವಣೆ, ಅದಕ್ಕೆಲ್ಲ ಅದೇ ರೀತಿಯಾದ ಸಂಭಾಷಣೆಗಳು ತುಂಬಾ ರಿಯಲಿಸ್ಟಿಕ್ ಆಗಿ ಒಂದಿಷ್ಟನ್ನು ಪ್ಲೇ ಮಾಡಿದ್ರು. ಮತ್ತೆ ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡಿರುವಂತರು ಅಷ್ಟೇ. ತುಂಬಾ ಆರ್ಟಿಫಿಷಿಯಲ್ ಆಗಿ ಸಿನಿಮಾಕ್ಕೋಸ್ಕರ ಮಾತಾಡಿರೋ ತರ ಸಂಭಾಷಣೆಗಳಿಲ್ಲ. ನಿಜ ಜೀವನದಲ್ಲಿ ಏನ್ ನಡೆಯುತ್ತೆ, ಹೇಗೆ ಆಟಿಟ್ಯೂಡ್ ಇರುತ್ತೆ ಅದನ್ನ ಕ್ಯಾರಿ ಮಾಡ್ಕೊಂಡು. ಸೊ ಈ ಒಂದು ಕತೆ ನಿಮ್ಮ ತಲೆಗೆ ಹೇಗೆ ಬಂತು ಅಂಡ್ ಕ್ಯಾರೆಕ್ಟರ್ಸ್ನ ಇವರಿವ್ರೆ ಅಂತ ತಗೊಂಡಾಗ ಯಾವ ರೀತಿಯಲ್ಲಿ ತಗೊಂಡ್ರಿ? ಆಕ್ಚುಲಿ ಕಾನ್ಸೆಪ್ಟ್ ಸ್ಕ್ರಿಪ್ಟ್ ಬಂದು ಲಾಕ್ಡೌನ್ ಟೈಮಲ್ಲಿ ಬರ್ಬೇಕಿದೆ. ಓಕೆ, ಮಾಡಕ್ಕೇನು ಕೆಲಸ ಯಾರು ಪ್ರೊಡ್ಯೂಸರ್ಸ್ ಕೊಡಬೇಕಿಲ್ಲ, ದುಡ್ಡು ಕಾಸು ಅನ್ನೋದು ಏನಿದ್ದಿಲ್ಲ. ಕೂತ್ಕೊಂಡು ಏನ್ ಮಾಡೋದು, ಸ್ಕ್ರಿಪ್ಟ್ ಅವಾಗ ಮಾಡಿದ್ರು. ಅನ್ನಕ್ಕೆ ನನ್ಗೇನು ಮತ್ತೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಸಂಬಂಧ, ಫ್ರೆಂಡ್ಶಿಪ್ ಅಷ್ಟೇ. ಸಿನಿಮಾ ಮಾಡ್ಬೇಕು ಅನ್ನೋದೇನಿಲ್ಲ. ಕಾರಣಾಂತರಗಳ ಕೆಲವು ಟೈಮ್ ಸಿಕ್ತಿದ್ವಿ, ಕೆಲವು ಟೈಮ್ ಮಾತಾಡ್ತಿದ್ವಿ. ನಾನು ಕೆಲವು ಪ್ರೊಡ್ಯೂಸರ್ಗಳ ಹತ್ರ ಅಪ್ರೋಚ್ ಮಾಡಕ್ ಹೋದಾಗ ಜೊತೆಗೆ ಬರೋದು. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಸ್ವಲ್ಪ ಬಿಲ್ಡಪ್ ಇರೋದು, ಕಾರ್ ಗಿಡಲ್ಲಿ ಹೋದ್ರೆ ಒಳ್ಳೆ ಐಫೈ ಎಲ್ಲ ಹೋದ್ರೆ ನನ್ನ ಹತ್ರ ಕಾರ್ ಅವ್ರಿಗೆ ಇಂಟ್ರೆಸ್ಟ್ ಅಷ್ಟೇ, ಸಿನಿಮಾ ಮಾಡ್ಬೇಕನ್ನೋದಿಲ್ಲ, ಜೊತೆಗೆ ಬರ್ಬೇಕು ಅನ್ನೋದು. ಆ ಮೂಮೆಂಟ್ ಅಲ್ಲಿ ಅಷ್ಟು ಓಡಾಡ್ತಿದ್ವಿ, ಯಾರು ಪ್ರೊಡ್ಯೂಸರ್ ಇಲ್ವಲ್ಲ, ನಾನೇ ಒಂದು ಸಿನಿಮಾ ಮಾಡ್ತೀನಿ ಬಾ. ಆಗ ಮತ್ತೆ
ಒಂದೊಂದಿಷ್ಟು ಏನೋ ಬರ್ದಿಟ್ಟಿದ್ವಿ ಅದನ್ನ ಧೂಳೆಲ್ಲ ಕೊಡ್ವಿ, ಒಂದೊಂದಿಷ್ಟು ಪಾಲಿಶ್ ಎಲ್ಲ ಮಾಡಿ ಆ ಬರೀವಾಗ ಒಂದಿಷ್ಟು ಪಾತ್ರೆಗಳನ್ನ ಆಕ್ಚುಲಿ ನಮ್ಮ ಸುದಿ ಸರ್ ಆಗಿರ್ಬೋದು, ವರ್ಧ ಸರ್ ಆಗಿರ್ಬೋದು, ಯಶ್ ಶೆಟ್ಟಿ ಆಗಿರ್ಬೋದು, ರವಿ ಕಾಳೆ ಇವರೆಲ್ಲ ಒಂದಿಷ್ಟು ಮಿಕ್ಸಪ್ ಮಾಡ್ಕೊಂಡು ಒಂದಿಷ್ಟು ಆ ಸ್ಕ್ರೀನ್ ಪ್ಲೇ ಹೇಳ್ಕೊಂಡು ಬಂತು. ಸೊ ಇನ್ನು ಭಾರ್ಗವ್ ಅವ್ರನ್ನ ನಿಮ್ಮ ಸಿನಿಮಾದಲ್ಲಿ ಹೀರೋ ಮಾಡ್ಕೊಳ್ಬೇಕು ಅಂತ ನಿಮ್ಮದೇ ಅಪ್ರೋಚ್ ಅಂತ ಹೇಳಿದ್ರಿ. ಸೊ ಆ ಒಂದು ಥಾಟ್ ನಿಮ್ಗೆ ಹೇಗ್ ಬಂತು, ಯಾಕೆ? ನಮ್ಮ ಉದ್ದೇಶ ಇದ್ದಿದ್ದು ಫಸ್ಟ್ ಆಕ್ಚುಲಿ ಹೇಳ್ಬೋದು, ನಾನು ಎಲ್ಲೂ ಹೇಳಿಲ್ಲ, ಪೃಥ್ವಿ ಎಂಬರ್ ಅವ್ರ ಹತ್ರ ನಾವು ಪ್ಲಾನ್ ಇತ್ತು. ನಮ್ಮ ಕತೆ ರೆಡಿ ಆದ್ಮೇಲೆ ನಾನು ಪ್ರೊಡ್ಯೂಸರ್ ಡಿಸ್ಕಷನ್ ಮಾಡಾದ್ಮೇಲೆ ದಿಯಾ ಆ ಲಾಕ್ಡೌನ್ ಟೈಮ್ ಹಿಟ್ ಆಗಿತ್ತು ಸರ್, ಈ ಹುಡುಗನ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಅವ್ರಿಗೂ ಓಕೆ ಒಂದ್ಸತಿ ಅಪ್ರೋಚ್ ಮಾಡಿ ನಂಬರ್ ಎಲ್ಲ ಕರೆಕ್ಟ್ ಮಾಡಿದ್ವಿ, ಮಾತಾಡೋಣ ಅನ್ನೋದು ಒಂದಿತ್ತು. ಫೈನಲ್ ಡಿಸ್ಕಷನ್ ಸರ್ ಮನೇಲಿ ಕುತ್ಕೊಂಡು ಮಾತಾಡೋದು. ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಭಾರ್ಗವ್ ನಮ್ ನೋಡಿದ ದುಬೈಯಿಂದ ಅವತ್ತನೇ ಬಂದಿರೋ ರೂಮಲ್ಲಿ ಬಂದಿಲ್ಲ. ನಾರ್ಮಲ್ ಕ್ಯಾಶುವಲ್ ಆಗಿ ಟಿ ಶರ್ಟ್ ಸರ್ ಯಾರು ಅಲ್ಲ, ಇಲ್ಲ ನನ್ನ ಮಗ ಅಲ್ಲಿ. ಹೌದಾ ಸರ್, ಓಕೆ ಮಾತಾಡ್ಬೋದಲ್ಲ ಸರ್ ಅಂತ ಮಾತಾಡೋದು. ಹಂಗೆ ಅವ್ರ ಹತ್ರ ಕುತ್ಕೊಂಡು ಡಿಸ್ಕಷನ್ ಎಲ್ಲ ಮಾಡಾದ್ಮೇಲೆ ಒಂದ್ ಲೆವೆಲ್ ಅಲ್ಲಿ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಬಟ್ ಏನು ಆ ಪ್ರಿಪರೇಷನ್ ಅಥವಾ ಏನು ಇದ್ದಿಲ್ಲ. ಸರ್ಗೆ ಹೇಳಿದೆ, ಸರ್ ಬೇಡವೇ ಬೇಡ, ಫಸ್ಟ್ ಅವ್ನು ಇರ್ತಾನೆ ಅಲ್ಲಿರ್ತಾನೆ, ಅವ್ನ ಇಟ್ಕೊಂಡು ಹೆಂಗ್ ಸಿನಿಮಾ ಮಾಡ್ತೇನೆ ಸರ್, ಒಂದು ಕೆಲಸ ಮಾಡೋದಂತೆ, ಅವ್ನು ಫಸ್ಟ್ ಟೆಸ್ಟ್ ಮಾಡೋದಂತೆ, ಒಂದ್ 2 ತಿಂಗಳು ನನ್ನ ಜೊತೆಗೆ ಬಿಟ್ಬಿಡಿ ಅವ್ರು ನೋಡೋದಂತೆ. ನನ್ಗೆ ಇನ್ನೊಂದೇನು ಕತೆಗೆ ಏನಂದ್ರೆ, ಈ 19 ಒಂದು 21 ವರ್ಷದೊಳಗಿರೋ ಹುಡುಗ ಹುಡುಗಿ ಬೇಕಾಗಿತ್ತು. ತುಂಬಾ ಮೆಚುರಿಟಿ ಇರಬಾರ್ದಾಗಿತ್ತು, ಮತ್ತೆ ಮೆಚುರಿಟಿ ಇರಬಾರ್ದಾಗಿತ್ತು. ಕಾರಣ ಏನಂದ್ರೆ, ನಾವು ಡೈಲಿ ಲೈಫಲ್ಲಿ ನೋಡ್ತೀವಿ ಅಥವಾ ನಮ್ಮ ಲೈಫಲ್ಲಿ, ನಿಮ್ಮ ಲೈಫಲ್ಲಿ, ಎಲ್ಲರ ಲೈಫಲ್ಲಿ ಅನುಭವಗಳಾಗಿರುತ್ತೆ. ಈ ಒಂದು ಟೀನೇಜ್ ಅಲ್ಲಿ ಒಂದು 17ರಿಂದ 16ರಿಂದ ಲವ್ ಆಗತ್ತಲ್ಲ, ಈ 21 ವರ್ಷದ ತನಕ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ ಲವ್ಗೋಸ್ಕರ. ಆ 21, 22 ಕಾಲೇಜ್ ಲೆವೆಲ್ ದಾಟ್ತಿದ್ದಂಗೆ ಮೈಂಡ್ ಸೆಟ್ ಗಳು ಚೇಂಜ್ ಆಗ್ತಾ ಇರೋದು. ನೋಡಿ, ತುಂಬಾ ಲವ್ ಮ್ಯಾರೇಜ್ ಆಗೋದು ಈ ಏಜ್ ಅಲ್ಲಿ ಇರೋದು, ಮದುವೆ ಆಗೋದು ಅಥವಾ ಏನೋ ಕಂಪ್ಲೇಂಟ್ ಆಯ್ತು, ಕೇಸ್ ಆಯ್ತು ಅನ್ನೋದು ಈ ಏಜ್ ಅಲ್ಲಿ ಇರೋದು. ಇದು ದಾಟಾದ್ಮೇಲೆ PUC ಅಥವಾ ಡಿಗ್ರಿ ಬಂದಾದ್ಮೇಲೆ ಮೆಚುರಿಟಿ ತುಂಬಾ ಇರೋದು. ಲೆಕ್ಕಾಚಾರಗಳ ಮೈಂಡ್ ಅಲ್ಲೇ ಇರುತ್ತೆ. ಇವ್ನು ಚೆನ್ನಾಗಿದ್ದಾನ, ಅವ್ನು ಚೆನ್ನಾಗಿದ್ದಾನ, ಅವ್ನು ಚೆನ್ನಾಗಿದ್ದಾಳ, ದುಡ್ಡಿದ್ಯಾ, ಕಾಸಿದ್ಯಾ, ವರ್ಕೌಟ್ ಆಗತ್ತಾ, ಅಲ್ಲೇ ಡ್ರಾಪ್ ಪಿಕಪ್ ಆ ತರ ಕೇಸ್ಗಳೆಲ್ಲ. ಬಟ್ ನನಗೆ ಈ ಮುಗ್ಧತೆ ಇರುವಂತ ಇಬ್ರು ಹುಡುಗ ಹುಡುಗಿ ಬೇಕಾಗಿತ್ತು, ಅವ್ರ ಮೇಲೆ ಜರ್ನಿ ಆಗುವಂತ. ಹಾಗಾಗಿ ನಾನು ಸೊ ಈ ಒಂದು ವಿಷಯದ ಬಗ್ಗೆ ಸಂದೇಶ ಕೂಡ ಇದೆ ಖಂಡಿತ. ಓಕೆ, ಇನ್ನ ವರ್ಧನ್ ಅವರೇ ನಿಮ್ ಜೊತೆ ಮಾತಾಡೋದಾದ್ರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕಡಿಮೆ ಡ್ಯೂರೇಷನ್ ಬರೋ ಪಾತ್ರ, ಒಂದು ಏರಿಯಲ್ಲಿ ಇರುವಂತ ಪರ್ಕಿ ಪರೋಡಿ ಆ ತರದ ಹುಡುಗ. ನಮ್ಗೆ ಇರೋ ಆಪೋಸಿಟ್ ಟೀಮ್ ತರ, ನಮ್ದು ಆಪೋಸಿಟ್, ಒಳ್ಳೆಯವರಾದ್ರೆ ನಾವು ಕೆಟ್ಟವರು, ಈ ತರದ ಮೇಲೆ ನನ್ನ ಕ್ಯಾರೆಕ್ಟರ್. ಬಟ್ ತುಂಬಾ ಇಡೀ ಸಿನಿಮಾ ಬರಲ್ಲ, ಒಂದು ಬಂಚ್ ಒಂದು ಏರಿಯಲ್ಲಿ ಬಂದು ಹೋಗುತ್ತೆ. ನಿಮ್ಮ ಒಂದು ಬಾಂಧವ್ಯ ಹೇಗಿತ್ತು? ಇಲ್ಲ, ಬಹಳ ಚೆನ್ನಾಗಿತ್ತು. ಅದೇ ಹೇಳಿದ್ದೆ, ಈ ಸಿನಿಮಾ ಮೇನ್ ಕಾರಣ ಆಕ್ಟ್ ಮಾಡಕ್ಕೆ ಅಲ್ವಿನ್ ಸರ್ ಮತ್ತೆ ನಿರ್ಮಾಪಕರು ಬಹಳ ಸ್ನೇಹಿತರು ನಂಗೆ. ಈ ತರದ್ದು ಕಡಿಮೆ ಡ್ಯೂರೇಷನ್ ಬೇಡ ಅಂತ ಅನ್ಕೊಂಡು, ಆಕ್ಚುಲಿ ನಮ್ ಡೈರೆಕ್ಟರ್ ಇನ್ನೊಂದು ಸಿನಿಮಾ ಮಾಡಿದ್ದೀನಿ, ಒಂದು 25 ದಿನ ಕೆಲಸ ಮಾಡಿದ್ದೀನಿ. ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ, ಅದು ಒಂದು ಆಲ್ಮೋಸ್ಟ್ 10 ದಿನ ಕೆಲಸ ಮಾಡಿದ್ದೀನಿ. ಬಟ್ ಈ ಸಿನಿಮಾ ನೀವು ಇರ್ಲೇಬೇಕು ಅಂತ ಹೇಳಿದಕ್ಕೆ ನಾನು ಸರಿ ಸರ್ ಮಾಡೋಣ. ತುಂಬಾ ಕಮ್ಮಿ ಬಂದ್ರು ಆಮೇಲೆ ಕತೆ ಕೇಳಿದ್ದೀನಿ, ಸಿನಿಮಾ ಕತೆ ಕೇಳಿ, ಒಂದು ಒಳ್ಳೆ ಕತೆ ಒಳಗಡೆ ನಾನು ಇದೀನಿ ಅನ್ನೋ ಖುಷಿ ನನಗಿದೆ. ಆಮೇಲೆ ಇನ್ನೆಲ್ಲ ಸ್ನೇಹಿತರಿದ್ದಾರೆ ತುಂಬಾ ಜನ, ಸಿನಿಮಾ ಯಶ್ ಆಗಿರ್ಬೋದು, ಕಾಕ್ರೋಚ್ ಸುದ್ದಿ ಆಗಿರ್ಬೋದು, ಇನ್ನು ಬಲ್ರಾಜ್ ಜೋಡಿ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಎಲ್ಲ ಮೊದಲಿಂದನೂ ಎಲ್ಲ ಚೆನ್ನಾಗಿ ಪರಿಚಯ ಅವರು. ಸೊ ಅವರೆಲ್ಲ ಇರೋ ಸಿನಿಮಾ ನಾನೊಂದಿದ್ದು ನಮ್ಗೆ ಖುಷಿ ಆಯ್ತಲ್ಲ, ಫ್ರೆಂಡ್ಶಿಪ್ ಎಲ್ಲ ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ. ವೆರಿ ನೈಸ್. ಸೊ ಇನ್ನು ಅವ್ರು ಹೇಳ್ತಾ ಇದ್ರು, ನಮ್ಮ ಹೀರೋ ಅವರು ಭಾರ್ಗವ್ ಅವರು, ಆಲ್ವಿನ್ ಅಲ್ಲೇ ವಿನ್ ಅಂತ ಇದೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾ ಹಿಟ್ ಆಗೇ ಆಗುತ್ತೆ, ವಿನ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆಲ್ ವಿನ್, ಎವ್ರಿಬಡಿ ವಿಲ್ ವಿನ್ ಅಂತ ಎಲ್ಲರೂ ನಿಮ್ಮ ಸಿನಿಮಾದಲ್ಲಿ ಎಲ್ಲ ಸಾಕಷ್ಟು ಜನ ಹೊಸ ಪ್ರಯತ್ನನೇ ಅನ್ಸುತ್ತೆ, ಹೊಸ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ತುಂಬಾ ದೊಡ್ಡ ಟಿ ರಾಜೇಂದ್ರನ್ ಸರ್ ಒಂದು ಸಿನಿಮಾ ವೇದಿಕೆಲ್ಲ ನನಗೆ ಹೇಳಿದ್ರು, ಆಲ್ವಿನ್ ನೋಡೋ ಪೇರ್ಲೇ ವಿನ್ ಇಕ್ಕಿದೆ, ಅದು ಇವತ್ತು ಅವ್ರು ಮತ್ತೆ ನೆನ್ಪು ಮಾಡಿದ್ದಾರೆ. ಖಂಡಿತವಾಗ್ಲೂ ವಿ ಕ್ಯಾನ್ ಸಿ ದಟ್ ಅಲ್ಲ, ನೀವು ಇಷ್ಟು ಚೆನ್ನಾಗಿ ಎಲ್ಲರೂ ಬಾಂಧವ್ಯದಿಂದ ಇರೋದು ನೋಡಿದ್ರೇ ಗೊತ್ತಾಗುತ್ತೆ. ಆ ಒಂದು ಬಾಂಡಿಂಗೇ ಹೇಳುತ್ತೆ ಈ ಒಂದು ಸಿನಿಮಾ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಅನ್ನ ಮಾಡುತ್ತೆ ಅಂತ. ಆಲ್ ವಿನ್ ಅನ್ನೋ ಥರ ಎಲ್ಲರೂ ವಿನ್ ಆಗಿ ಎಲ್ಲರೂ ಕೂಡ ಇನ್ನೂ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಹೋಗಿ ಇದೇ ರೀತಿ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರ ಜೊತೆ ಮಾತಾಡಿ ತುಂಬ ಖುಷಿ ಆಯ್ತು. ಒಂದು ಚಿಕ್ಕ ವಿರಾಮದ ನಂತರ ಸಿನಿಮಾ ಬಂಡಿ ಕಾರ್ಯಕ್ರಮ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಬಂಡಿ. ಇದೀಗ ನಮ್ಮ ಜೊತೆ ಓಂ ಶಿವಂ ಸಿನಿಮಾದ ನಾಯಕ ನಟಿ ಆಗಿರುವಂತಹ ವಿರಾಣಿಕಾ ಶೆಟ್ಟಿ ಹಾಗೂ ನಿರ್ಮಾಪಕ ಆಗಿರುವಂತಹ KN ಕೃಷ್ಣ ಅವರಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ?
ಚೆನ್ನಾಗಿದ್ದೀರಾ. ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಮಗೆ ಕಾರ್ಯಕ್ರಮಕ್ಕೆ ಲಕ್ಷ್ಮಿ ಬಂದಾಗೆ ಇದೆ, ಅಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ನೀವು ಲಕ್ಷ್ಮೀ ಪುತ್ರ ಅಂತಲೇ ಹೇಳ್ಬೋದು, ಸಿನಿಮಾಗೂ ಲಕ್ಷ್ಮೀ ಪುತ್ರ, ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ನೀವೇ ಲಕ್ಷ್ಮೀ ಪುತ್ರ ಅಂತ ಹೇಳ್ಬೋದು. ಹೇಗೆ ಅನಿಸ್ತದೆ ಈ ಸಿನಿಮಾ ಬಗ್ಗೆ, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಫಸ್ಟ್ ಟೈಮು ಪ್ಲ್ಯಾನ್ ಮಾಡಿರೋಂಥ ಸಿನಿಮಾ, ತುಂಬ ಕಷ್ಟ ಬಿದ್ದೆಲ್ಲ ಮಾಡಿದ್ದೀವಿ, ಎಲ್ಲ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ. ತುಂಬ ಸಪೋರ್ಟಿಂಗ್ ಮಾಡಿದೆ ನಮ್ಮ ಹೀರೋಯಿನ್ ಆಗಲಿ, ನಮ್ಮ ಡೈರೆಕ್ಟ್ರ್ ಆಗಲಿ, ಎಲ್ಲ ತುಂಬ ಒಳ್ಳೆ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಒಂದು ಹೊಸಬ್ರ ಸಿನಿಮಾ ಈ ಲೆವೆಲಲ್ಲಿ ಮಾಡಿದ್ದೀವಿ ಅಂದರೆ ಬಟ್ ಅವ್ರ ಜನ ಬಂದು ಗೊತ್ತಾಗುತ್ತೆ ನೋಡಿದ್ರೆ ಅವ್ರು ಯಾವ ಥರ ಇರುತ್ತೆ ಅಂತ. ಆ್ಯಕ್ಚುಲಿ ಹೇಳ್ಬೇಕು ತುಂಬ ಸಪೋರ್ಟ್ ಮಾಡಿದ್ದಾರೆ, ಅಂದರೆ ಕಷ್ಟ ಬಿದ್ದಾರೆ ಹೀರೋ ಆಗಲಿ ಹೀರೋಯಿನ್ ಆಗಲಿ, ಅಂದರೆ ಡೈರೆಕ್ಟ್ರಿಗೆ ಯಾಕೆ ಬೇಕೋ ಅವ್ರು ತೊಗೊಂಡಿದ್ದಾರೆ ಆ ಥರ, ಈ ಥರನೇ ಬೇಕು ಅಂತ ಹೇಳಿ ತೊಗೊಂಡು ಮಾಡಿಸಿದ್ದಾರೆ, ಚೆನ್ನಾಗಿ ಬಂದಿತ್ತು. ಇನ್ನು ಸಿನಿಮಾ ಲೊಕೇಶನ್ಸ್ ಎಲ್ಲ ಮಾತಾಡೋದಾದರೆ ಮಂಗಳೂರು ಬೀಚ್ನಲ್ಲಿ ಕೂಡ ಶೂಟ್ ಮಾಡಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಸೊ ಮಂಗಳೂರು ಬೀಚ್ನಲ್ಲಿ ಟ್ರಿಪ್ ವಿತ್ ಶೂಟಿಂಗ್ ಆಗ್ತಿತ್ತಾ ಇಲ್ಲ ಹೇಗಿತ್ತು? ಹಾಗೆ ಟ್ರಿಪ್ ವಿತ್ ಶೂಟಿಂಗ್ ಆಗ್ತಾಯಿತ್ತು, ಚೆನ್ನಾಗಿತ್ತು. ನಾವೊಂದು ಲೈಟಾಗಿ ಮಳೆ ಬರ್ತಾಯಿತ್ತು, ಆ ಟೈಮಲ್ಲಿ ನಾವೆಲ್ಲ ಹೋದ್ವಿ. ನಮ್ಮ ಕೊರಿಯೋಗ್ರಾಫರಲ್ಲಿ ನಮ್ಮ ಡೈರೆಕ್ಟ್ರಲ್ಲಿ ಎಲ್ಲ ನನ್ನ ಕೈಲಿ ಕೂಡ ನಮ್ಮ ಡ್ರೈವರ್ ಕೂಡ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಅವರೇ ನಮ್ಮ ಕೊರಿಯೋಗ್ರಾಫರ್ ಎಲ್ಲ ಡ್ರೈವ್ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿ ಮಾಡಿದ್ರು. ಅಲ್ಲೆಲ್ಲ ಆ ವೆದರು ಅದಕ್ಕೆ ನಾವು ಮಂಗಳೂರು ಬೀಚನ್ನೆಲ್ಲ ಮುರುಡೇಶ್ವರ, ಮಂಗಳೂರು ಮತ್ತು ಇನ್ನು ಬೇರೆ ಕಡೆ ಅಲ್ಲೆಲ್ಲ ತುಂಬ ಒಂದು 10-15 ಲೊಕೇಶನಲ್ಲಿ ಅಲ್ಲೇ ಮಾಡಿದ್ವಿ. ನಮಗೆ ಗೊತ್ತಾಗಿಲ್ಲ, ಆಮೇಲೆ ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗಿ ಇಷ್ಟೊಂದು ಲೊಕೇಶನ್ ನಾವು ಮಾಡಿದ್ದೀವಿ ಅನ್ನೋದು ನಮ್ಗೆ ಐಡಿಯಾನೇ ಇರಲಿಲ್ಲ. ಓಕೆ, ನಿಮ್ಮ ಫೇವ್ರೇಟ್ ಅಂತ ಅನ್ನೋದಾದರೆ, ತುಂಬ ಇಷ್ಟ ಆಯಿತು ನನಗೆ ಅಂತ ಅನ್ನೋದಾದರೆ? ತುಂಬ ಇಷ್ಟ ಆಗಿದೆ ಅನ್ನೋದಾದರೆ, ಒಂದು ಮಂಗಳೂರಿಂದ ಒಂದು 30 ಕಿಲೋಮೀಟ್ರು ಒಳಗಡೆ ಹೋಗಿದ್ದು ಫಾರೆಸ್ಟು, ಅದು ಒಂದು ರೋಡಲ್ಲಿ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ನಮಗೆ ಅಲ್ಲಿಂದ ಹೊರಗಡೆ ಬರೋಕ್ಕೆ ಮನಸ್ಸೇ ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿತ್ತು. ಆದರೂ ನಾವು ಒಂದು 3 ಅವರ್ಸ್ ಅಲ್ಲಿ ಸ್ಪೆಂಡ್ ಮಾಡಿದ್ವಿ, ಇರೋಣ ಅಂದ್ಬಿಟ್ಟು. ಚೆನ್ನಾಗಿತ್ತು, ತುಂಬ ಇಷ್ಟವಾದ ಜಾಗ ಅದು. ಇನ್ನು ನೀವು ಹೇಳ್ತಾ ಇದ್ರಿ ಬೆಳಗ್ಗೆ ಕುಂಬಳಕಾಯಿ ಹೊಡೆದಾಗಿಂದ ಬೆಳಗ್ಗೆಯಿಂದ ಸಂಜೆ ಮುಗಿಸೋವರೆಗೂ ಎಲ್ಲರೂ ಹೋಗೋವರೆಗೂ ನಾನು ಇರ್ತಿದ್ದೆ ಅಂತ. ಇದರ ಬಗ್ಗೆ ಒಂದು ನಿಮ್ಮ ಅನುಭವ ಹೇಳೋದಾದರೆ? ಏಕೆಂದರೆ ಫಸ್ಟ್ ಟೈಮ್ ನಾನು ಸಿನಿಮಾ ಮಾಡ್ತಾ ಇರೋದಲ್ವ, ಅವಾಗ ಎಲ್ಲರೂ ಟೆಕ್ನಿಷಿಯನ್ ಒಂದು ಲೈಟ್ ಬಾಕ್ಸ್ ಇದೆ, ಎಲ್ಲರೂ ಒಂದೊಂದು ಹೇಳೋರು, ಸರ್ ಸಿನಿಮಾ ಮಾಡ್ತಾಯಿದ್ವಿ, ಬೆಳಗ್ಗೆಯಿಂದ ಇರ್ತಾರೆ, ಸಂಜೆ ಆದರೆ ಪ್ರೊಡ್ಯೂಸರ್ ಇರ್ತಾಯಿರಲ್ಲ, ನಮಗೆ ಪ್ರೊಡ್ಯೂಸರ್ ಇರ್ತಾಯಿರಲ್ಲ, ನಮಗೆ ಅವ್ರು ಪೇಮೆಂಟ್ ಮಾಡಿಲ್ಲ. ನಮ್ಗೆ ಅದಕ್ಕೆ ನಾನು ಫಸ್ಟ್ ಡೇನೇ ಹೇಳಿದೆ ಅಲ್ಲಿ ನಮ್ಮ ಡೈರೆಕ್ಟ್ರಿಗೆ, ಸರ್ ಏನೇ ಇರಲಿ ನಾವು ಇಬ್ಬರು ಜೊತೆಲಿ ಇರೋಣ, ಯಾರು ನನಗೊಂದು ಮಾತು ಅನ್ಬಾರ್ದು ಸರ್. ಸೊ ಈ ಪ್ಲ್ಯಾನ್ ಶುರುವಾಗಿದೆಯಾ ಅವಾಗ? ಅವರು ಕತೆ ಹೇಳ್ತಾಯಿದ್ರು ಎಲ್ಲರಿಗೂ, ನಾನು ಅವ್ರ ಜೊತೆಲಿ ಹೋಗ್ತಾಯಿದ್ದೆ. ಅಂದರೆ ನನಗೆ ಸಿನಿಮಾ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಅವ್ರ ಜೊತೆಗೆ ಹೋಗ್ತಾಯಿದ್ದೆ. ಸಪೋರ್ಟ್ಗೆ ಸರ್ ಬನ್ನಿ, ಅವ್ರು ದೊಡ್ಡ ಪ್ರೊಡ್ಯೂಸರ್ ಕರೆದಿದ್ದಾರೆ, ಎಲ್ಲ ದೊಡ್ಡವ್ರು ಸರ್, ಅವ್ರು ಕರೆದು ಇವ್ರು ಕರೆದು, ಪಾಪ ಇಷ್ಟು ಬುಕ್ ಇರ್ತಾಯಿತ್ತು, ಎಲ್ಲ ನನ್ನ ಕಾರೆಲ್ಲ ಕ್ಯಾರಿ ಮಾಡ್ತಾಯಿದ್ರು. ಎಲ್ರಿಗೂ ಹೋಗಿ ಕತೆ ಹೇಳೋರು ಅವರು. ನಾನು ಕತೆ ಹೇಳ್ದೆ, ನಿನ್ಗೊಂದು ಕಾಫಿ ಕುತ್ಕೊಂಡಿರ್ತಾ ಇದ್ದೆ, ನನಗೆ ನಿದ್ದೆನೇ ಬಂದುಬಿಡ್ತಾಯಿತ್ತು. ಪಾಪ ಅವರು ಇಂಟ್ರೆಸ್ಟಾಗಿ ಕತೆ ಎಷ್ಟು ಹೇಳ್ತಾಯಿದ್ರು, ಬಟ್ ನನಗೆ ಏನಪ್ಪ ಇಷ್ಟೊತ್ತು ಹೇಳ್ತಾಯಿದ್ದಾರೆ ಅಂತ. ಏನೇನು ನನಗೆ ಸಿನಿಮಾ ಅಂದರೆ ಇಂಟ್ರೆಸ್ಟ್ ಇರಲ್ವಲ್ಲ, ಅದಕ್ಕೆ ನನಗೆ ಆ ಥರ ಇತ್ತು. ಅಷ್ಟೊತ್ತು ಕತೆ ಹೇಳ್ತಾಯಿದ್ದೆ ನಾನು. ಆಮೇಲೆ ಕೇಳಿ ಆಮೇಲೆ ಒಂದಿನ ಯಾವುದೋ ಒಂದು ರೆಸಾರ್ಟಲ್ಲಿ ಯಾರೊಬ್ಬರು ಕತೆ ಹೇಳಕ್ಕೆ ಕರೆದಿದ್ರು. ಆ್ಯಕ್ಚುಲಿ ಅವರು ಹೈದ್ರಾಬಾದವರು, ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಬಂದಿದ್ದರು. ಅವ್ರಿಗೆ ಈ ಕತೆ ಹೇಳಿದ್ರು, ನಾನು ಅರ್ಧ ಕತೆ ಕೇಳಿದೆ, ಬಟ್ ಯಾವಾಗಲೂ ನಾನು ನಿದ್ದೆ ಮಾಡ್ತಾರೆ ಅನಿಸಿಲ್ಲ. ತುಂಬ ಇಷ್ಟ ಆಯ್ತು ನನಗೆ ಆ ಕತೆ. ಆಮೇಲೆ ಅವರೆಲ್ಲ ಆದಮೇಲೆ ಸರಿ ನಾವು ಫೋನ್ ಮಾಡ್ತೀನಿ ಹೋಗಿ ಅಂದರು ಅವ್ರಿಗೆ. ನಾನು ಕಾರಲ್ಲಿ ಬರಬೇಕಾದ್ರೆ, ಸರ್ ನಾನೇ ಸಿನಿಮಾ ಮಾಡ್ತೀನಿ ಸರ್ ಅಂದರು. ಏನು ಸರ್ ಈ ಥರ ಹೇಳ್ತಾ ಇದ್ದೀರಾ, ಸಿನಿಮಾನೇ ಅಂತ? ಇಲ್ಲ ಸರ್ ನಾನೇ ಮಾಡ್ತೀನಿ, ನೀವು ಈ ಥರ ಎಲ್ಲ ಸುತ್ತಾಡೋದು ಬೇಡ, ನಡೀರಿ ಸರ್ ನಾನು ಮಾಡ್ತೀನಿ, ಏನಾರು ಆಗಲಿ ನೋಡೋಣ ಅಂತ. ಆಯ್ತು ಅಂದ್ಬಿಟ್ಟು ಹೋದ್ವಿ, ಮಾತಾಡ್ಕೊಂಡು ಕೂತ್ಕೊಂಡು. ಸೇಮ್ ಇದೇ ವರಮಹಾಲಕ್ಷ್ಮಿ ಕರೆಕ್ಟಾಗಿ 1 ವರ್ಷ ಆಯಿತು. ನಮ್ಮ ಮನೆಗೆ ಬಂದಿದ್ದರು, ಊಟ ಮಾಡಿ ಸರ್ ಅಂದರೆ, ಸರ್ ಬೇಡ ಅಂದರೆ, ಸರಿ ಟೀ ಕುಡಿತಾಯಿದ್ರು. ಅವತ್ತೇ ಡಿಸ್ಕಸ್, ನನ್ನ ಮಗನ ನೋಡಿ ಇವನೇ ಸರ್ ಅಂತ. ಕರೆಕ್ಟಾಗಿ ಇವತ್ತು ವರಮಹಾಲಕ್ಷ್ಮಿ ಬಂದಿನ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ತುಂಬ ಖುಷಿನೇ ಆಗ್ತಾಯಿದೆ, ಯಾಕೆಂದರೆ ಇವತ್ತಿನೇ ತಿರ್ಗಾ ಅವತ್ತು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಇವತ್ತು ಪ್ರಮೋಷನ್ಗೆ ಇವಾಗ ನಾವು ಚಾಲನೆ ಕೊಡ್ತಾ ಇರೋದು ಭಾಳ ಖುಷಿ ಆಗ್ತಾಯಿದೆ. ಸೊ ನೀವೊಂಥರ ಶಾಕ್ ಕೊಟ್ರಿ, ಸಿನಿಮಾ ನಾನೇ ಮಾಡ್ತೀನಿ ಅಂತ. ಅವರೊಂಥರ ಶಾಕ್ ಕೊಟ್ಟರು, ನಿಮ್ಮ ಮಗನೇ ಹೀರೋ ಆಗಲಿ ಅಂತ. ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಇನ್ನು ವಿರಾಣಿಕಾ ಅವರೇ, ನಿಮ್ಮ ಜೊತೆ ಮಾತಾಡೋದಾದರೆ, ಎಸ್ ಮುದ್ದಾಗಿ ಕಾಣಿಸ್ತಿದ್ದೀರಾ ಸಿನಿಮಾದಲ್ಲೂ ಕೂಡ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಒಂದೆರಡು ಮಾತುಗಳು. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಅಂಜಲಿ ಅಂತ ಹೇಳ್ಬಿಟ್ಟು, ಒಂದು ನಾರ್ಮಲ್ ಯೂಶುವಲ್ ಕಾಲೇಜ್ ಹುಡುಗಿ. ಆ್ಯಂಡ್ ಇದರಲ್ಲಿ ಜಾಸ್ತಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಲವ್ ಇದೆ, ತಂದೆ ತಾಯಿ ಜೊತೆ ಇರೋ ಏನಂತಾರೆ ಎಮೋಷ್ನಲ್ ಬಾಂಡಿಂಗ್ ಇದೆ.
ಅದಾಗಿದ್ಮೇಲೆ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಒಂದು ಹುಡುಗಿ ಬಗ್ಗೆ ಒಂದು ಕತೆ ಹೋಗ್ಬಿಡುತ್ತೆ. ಸೊ ಒಂದು ಒಳ್ಳೆ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ನನಗೆ, ಒಂದು ಒಳ್ಳೆ ಸ್ಟೋರಿ ಬರ್ತಿದ್ದಾರೆ ನನಗೆ ಅಂತ ಹೇಳ್ಬಿಟ್ಟು, ತುಂಬಾ ಒಳ್ಳೊಳ್ಳೆ ಸೀನ್ಗಳು ಬರ್ತಾರೆ. ನನ್ನ ಆಕ್ಟಿಂಗ್ ಅನ್ನ ತೋರ್ಸಕ್ಕೆ ಒಂದೊಳ್ಳೆ ವೇದಿಕೆ ಅಂತ ಹೇಳ್ಬೋದು. ಸೊ ಇನ್ನು ನಿಮ್ಮ ಮತ್ತೆ ಭಾರ್ಗವ್ ಅವರ ಕೋಆರ್ಡಿನೇಷನ್ ಹೇಗಿತ್ತು? ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನಿಮಗೆ ಕಷ್ಟ ಅನ್ಸತ್ ತರ ಏನಾದ್ರು ಇದೆಯಾ? ಇಲ್ಲ, ಬಿಗಿನಿಂಗ್ ಡೇಸಸ್, ಇವನ್ ನಾವು ಬಿಗಿನಿಂಗ್ ಡೇಸಸ್ ಅಲ್ಲಿ ನಾವೆಷ್ಟು ಜನ ಕಾಟ ಕೊಟ್ಟಿರಲ್ಲ, ಅವರೆಲ್ಲ ನಮ್ಮನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ಮೇಲೆ ಅಫ್ಕೋರ್ಸ್ ಒಬ್ರು ಹೊಸಬ್ರು ಬಂದಾಗ ನಾವು ಕೂಡ ಅದನ್ನೇ ಮಾಡ್ಬೇಕು. ನಮಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ನಾನು ಬೇರೆ ಚಿತ್ರಗಳಿಗಾಗ್ಲೇ 4 ಚಿತ್ರಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ, ರಿಲೀಸ್ ವೇಟ್ ಮಾಡ್ತಿದ್ದೀನಿ. ಆ ಚಿತ್ರದಲ್ಲೂ ಕೂಡ ಅಷ್ಟೇ ನನಗೆ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಆಗ ಭಾರ್ಗವ್ರಿಗೆ ಅದು ಫಸ್ಟ್, ನನಗೆ ಅಟ್ಲೀಸ್ಟ್ ಒಂದು ಆಡ್ ಶೂಟ್ ಆದ್ರೂ ಮಾಡಿ ಎಕ್ಸ್ಪೀರಿಯನ್ಸ್ ಇತ್ತು. ಭಾರ್ಗವ್ರಿಗೆ ಪಾಪ ಏನು ಗೊತ್ತಿಲ್ಲ, ಅವರಿಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಇದ್ ಮಾಡ್ಬೇಕು. ಯೂಶಲಿ ಹೊರಗಡೆ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಎದುರುಗಡೆ ಬಂದು ಕ್ಯಾಮ್ರಾ ಮಾಡುವಾಗ 100 ಜನ ಇರುವಾಗ ತುಂಬಾ ನರ್ವಸ್ ಆಗ್ತಾರೆ. ಅದೇನ್ ಬಿಗಿನಿಂಗ್ 1-2 ಡೇಸ್ ಅಷ್ಟೇ, ಅದಾಗಿದ್ಮೇಲೆ ಅವರು ತುಂಬಾ ಬೇಗ ಪಿಕಪ್ ಆದ್ರು. ಸೊ ಇನ್ನು ರಿಲೀಸಿಂಗ್ ಡೇಟ್ ಬಗ್ಗೆ ಹೇಳೋದಾದ್ರೆ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದೀವಿ ಅಂತಾನೆ ಹೇಳ್ಬೋದು. ಡೇಟ್ ಒಂದು ಕನ್ಫರ್ಮೇಷನ್ ಆಗಬೇಕು, ಆಗ್ಬಿಡುತ್ತೆ ಅತಿ ಶೀಘ್ರದಲ್ಲಿ. ಇನ್ನು ಅತಿ ನೆಕ್ಸ್ಟ್ ಮಂತಲ್ಲೇ ಪ್ಲ್ಯಾನ್ ಮಾಡ್ತಾ ಇದ್ವಿ ಅದು. ಬಟ್ ಅದು ಡೇಟ್ ಯಾವುದಂದು ಕನ್ಫ್ಯೂಸ್ ಸ್ವಲ್ಪ ಹಿಂದೆ ಮುಂದೆ ಇದೆ. 100% ಮಾಡೇ ಮಾಡ್ತೀವಿ, ಆದಷ್ಟು ಬೇಗ ಆಗಲಿ. ಆಲ್ರೆಡಿ ಒಂದು ಸಾಂಗ್ ಇವೆಂಟ್ ಕೂಡ ಆಯ್ತು, ಒಂದು ಸಾಂಗ್ ಲಾಂಚ್ ಕೂಡ ಆಯ್ತು ನಮ್ದು. ಶಿವಮ್ ಇಂದು ಆಲ್ರೆಡಿ ಡೈರೆಕ್ಟರ್ ಹೇಳಿದ್ದಾರೆ ಪೂರ್ತಿ ಸಂಸ್ಕೃತದಲ್ಲಿ. ಇನ್ನು ಉಳಿದಿರೋ ಸಾಂಗ್ಸ್ ಗಳಿದೆ ನಂದು ಮತ್ತೆ ಇರೋದು ಡುಯೆಟ್ ಸಾಂಗ್ಸ್ ಗಳ, ಅವೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಅಂದ್ರೆ ಮೇನ್ ಸ್ಟ್ರೆಂತ್ ನಮ್ಮ ಸಬ್ಜೆಕ್ಟ್ ಗೆ ಒಂದು ಸಾಂಗು, ಒಂದು ಸ್ಟೋರಿ, ಅದು 2 ಮೇನ್ ಸ್ಟ್ರೆಂತ್. ಸೊ ನಾನು ಕೂಡ ವೇಟ್ ಮಾಡ್ತೀನಿ ಇನ್ನೊಂದೆರಡು ಸಾಂಗ್ ಯಾವಾಗ ಬಿಡ್ತಾರೆ ಅಂತ ಹೇಳಿ. ಲೈಕ್ ಇಟ್ಸ್ ಎಕ್ಸೈಟ್ಮೆಂಟ್, ನಮಗೂ ಕೂಡ ಎಲ್ಲರಿಗೂ ಎಕ್ಸೈಟ್ಮೆಂಟೇನೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಹಾಡುಗಳೆಲ್ಲ ಹೇಗಿರುತ್ತೆ. ಈಗಾಗಲೇ ನಮಗೆ ಗೊತ್ತೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಹಾಡುಗಳೆಲ್ಲ ವೈರಲ್ ಆಗುತ್ತೆ ಅಂತ. ಸೊ ಅದೇ ರೀತಿ ನಿಮ್ಮ ಹಾಡುಗಳೆಲ್ಲ ವೈರಲ್ ಆಗಲಿ, ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ಸನ್ನು ಕಾಣಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸೊ ಹಬ್ಬಕ್ಕೆ ಬಂದು ನಮ್ಮ ಎಲ್ಲ ವೀಕ್ಷಕರಿಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಿಮ್ಮ ಸಿನಿಮಾ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಓಂ ಶಿವಂ ಸಿನಿಮಾದ ತಂಡದೊಂದಿಗೆ ನಾವು ಮಾತನಾಡಿದ್ವಿ, ಹಬ್ಬವನ್ನ ಆಚರಣೆ ಮಾಡಿದ್ವಿ, ಅವರ ಸಿನಿಮಾದ ಮಾಹಿತಿಗಳನ್ನ ಕೂಡ ಪಡ್ಕೊಂಡ್ವಿ. ಅವರ ಸಿನಿಮಾ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ಕಾಣಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಸಿನಿಮಾ ಬಂಡಿಯಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ನಮಸ್ಕಾರ.